ವೆಲ್ಕಮ್ ಟು ಪೆಟ್ಸಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್. ಯಾರ್ಯಾರು ಇನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮುಖಾಂತರ ನಮ್ಮನ್ನ ಸಪೋರ್ಟ್ ಮಾಡಿ. ಇತ್ತೀಚೆಗೆ ಚೆನ್ನಾಗಿ ಸಿಗ್ತಿತ್ತು ಸಪೋರ್ಟು, ಪ್ಲೀಸ್ ಅದೇ ಥರ ಕಂಟಿನ್ಯೂ ಮಾಡಿ. ಆದಷ್ಟು ನಾನು ಒಳ್ಳೊಳ್ಳೆ ವೀಡಿಯೋ ಹಾಕೊಂಡು ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ವೀಡಿಯೋಲಿ ಫ್ರೆಂಡ್ಸ್ ಮೇಜರಾಗಿ ಈಗ ಲಾಂಗ್ ಟೈಮ್ ಮಾಡಿರುತ್ತೆ. ಲಾಂಗ್ ಟೈಮ್ ಅಂದರೆ ಫ್ರೆಂಡ್ಸ್ ಎಲ್ಲರ ಪ್ರಕಾರ 11 ಅವರ್ 10 ಅವರ್ ಅಲ್ಲ, ಅಂದರೆ ಅದೂ ಲಾಂಗ್ ಟೈಮ್, ಅದೇನೇ ಸಿಕ್ಕಾಪಟ್ಟೆ ದೊಡ್ಡ ಲಾಂಗ್ ಟೈಮು. ಲಾಂಗ್ ಟೈಮ್ ಏನಂದರೆ ಆ್ಯಾವ್ರೇಜಾಗಿ ಒಂದು 2ರಿಂದ 3 ಅವರೂ ಲಾಂಗ್ ಟೈಮೇ ಫ್ರೆಂಡ್ಸ್. ಅಷ್ಟು ಅವರ್ ಆಡಿಸ್ಬೇಕು ಅಂದ್ರೂ ಸ್ಟಾರ್ಟಿಂಗಲ್ಲೇ ಅಕ್ಕಿನ ಸಿಕ್ಕಾಪಟ್ಟೆ ಕ್ವಾಲಿಟಿ ಅಕ್ಕಿ ಮಡಗಿರಬೇಕು. ಅಂದರೆ ಇನ್ನೂ ಸೀಸನ್ ಸ್ಟಾರ್ಟ್ ಅಲ್ವಾ, ಸೊ ಆ ಟೈಮಲ್ಲೇ 3 ಅವರ್ 4 ಅವರ್ ಮೇಲೆ ಆಡ್ತಾರೋ ಅಕ್ಕಿಗಳೆಲ್ಲ ಚಿಂದಿ ಅಕ್ಕಿಗಳು. ಸೊ ಇವಾಗೆಲ್ಲ 10 ಅವರ್ 11 ಅವರ್ ಆಡ್ತಾ ಇರ್ತವೆ, ಬಟ್ 4 ಅವರ್ 5 ಅವರ್ ಆಡ್ಸೋದು ಕಷ್ಟ. ಸೊ ಇವಾಗ ಲಾಂಗ್ ಟೈಮ್ ಅಂದ್ರೆ ಅದೇ ಅಂದ್ಕೊಳ್ಳೋಣ. ನಮ್ಮ ಪ್ರಕಾರ ಒಂದು 3 ಮೇಲೆ ಅಂದ್ಕೊಳ್ಳೋಣ. ಸೊ ಇವಾಗ 3 ಮೇಲೆ ಆಡಿರುತ್ತೆ. ಸೊ ತುಂಬ ಹುಡುಗರು ಇರ್ತಾರೆ, ಇಲ್ಲ ನಾನು ಅಷ್ಟೇ ತುಂಬ ಸರಿ ಮಿಸ್ ಮಾಡ್ತಿದ್ದೆ, ಎಡ್ವರ್ಟ್ ಮಾಡ್ತಿದ್ದೆ. ಸೊ ಇವತ್ತು ಲಾಂಗ್ ಟೈಮ್ ಆಡ್ತಿದೆ ಅಂದರೆ ಮೇಯ್ನು ಫುಡ್ ನೋಡ್ಕೊಬೇಕು ಫ್ರೆಂಡ್ಸ್. ಮೇಯ್ನ್ ಫುಡ್ ಇವತ್ತು ವೀಡಿಯೋಲಿ ಹೇಳೋದೇನೆ ಅದು, ಏನು ಫುಡ್ ಕೊಡಬೇಕು, ಏನು ನೀರು ಕೊಡಬೇಕು, ಹೇಗೆ ಕೊಡಬೇಕು ಅಂತ. ಸೊ ಇವಾಗ ನೋಡಿ ನಮ್ಮ ಬೂದಿ ಬಸವನು ನಿನ್ನೆ 4 ಅವರ್ ಚಿಲ್ಲರೆ ಆಡೈತೆ. ಅಕ್ಕಿ ಫುಲ್ ಸಣ್ಣಾಗೋಗಿದೆ. ಈ ಕಡಲೆಕಾಳೆಲ್ಲ ಅದಕ್ಕೇ ಇಟ್ಟಿರೋದು. ಸೊ ಬಿಡಬೇಕಾದ್ರೆ ಫ್ರೆಂಡ್ಸ್ ಈ ಅಕ್ಕಿನ ಆರಿಸ್ತಿರಲ್ಲ, ಬೆಳಗಿನ ಜಾವ ಆರಿಸ್ತಿರೋ ಇಲ್ಲ ಸಂಜೆ ಆರಿಸ್ತಿರೋ, ಇವಾಗ ಸಂಜೆ ಆರ್ಸೋಕೆ ಹೋಗ್ಬೇಡಿ. ಮ್ಯಾಕ್ಸಿಮಮ್ 1 ಗಂಟೆ 2 ಗಂಟೆ, ಅದು ವೆದರ್ ಚೆನ್ನಾಗಿದ್ರೆ ಅದ್ರ ಮೇಲಂತೂ ಬಿಡೋಕೆ ಹೋಗ್ಬಿಡಿ ಫ್ರೆಂಡ್ಸ್. 3 ಗಂಟೆ 4 ಗಂಟೆಗೆಲ್ಲ ಬಿಟ್ಟರೆ ಅಕ್ಕಿ ಬಾಜಿ ಇರೋ ಅಕ್ಕಿಗಳೆಲ್ಲ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಒಂದೊಂದು ಥರ ಇರುತ್ತೆ ಮೂಡೋದ್ರದ್ದು. ಪಟಗಳಾದರೆ ಪರವಾಗಿಲ್ಲ, ದೊಡ್ಡ ಅಕ್ಕಿಗಳನ್ನ ಬಿಡೋಕೆ ಹೋಗ್ಬೇಡಿ, ಕಳೆದೋಗುತ್ತೆ. ಮ್ಯಾಕ್ಸಿಮಮ್ ಕಷ್ಟ ಆಗುತ್ತೆ, ಅಂದರೆ ಟೈಮ್ ರೈಸ್ ಆಗೋಗುತ್ತೆ. ಸೊ 1 ಗಂಟೆ ಒಳಗೆ ಬಿಡೋಕೆ ಒಳಗೆ ಬಿಡೋಕೆ ಟ್ರೈ ಮಾಡಿ. ಸೊ ಇವಾಗ ಒಂದು 4 ಅವರ್ ಆಡಿದೆ ಅಕ್ಕಿ ನಮ್ಮದು, ಅದೂ ಆಡಿದೆ. ಸೊ ಅದು ಬಂದು ಇಳಿದ ತಕ್ಷಣ ಫ್ರೆಂಡ್ಸ್ ನೀರು ಕೊಡೋಕೆ ಹೋಗ್ಬಿಡಿ, ಯಾವುದೇ ಕಾರಣಕ್ಕೂ ನೀರು ಕೊಡೋಕೆ ಹೋಗ್ಬಿಡಿ. ದೊಡ್ಡ ಮಿಸ್ಟೇಕೇ ಅದೂ. ಒಳ್ಳೆ ಟೈಮ್ ಆಡ್ತಿದೆ, ಫುಲ್ ಸುಸ್ತಾಗೋಗಿದೆ, ನಮಗೇನೋ ಕರುಣೆ ಥರ ಆ ಥರ ಎಲ್ಲ ಫೀಲ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಏನೂ ಪ್ರಾಬ್ಲಮ್ ಆಗೋಲ್ಲ ಅಕ್ಕಿಗೆ. ಇಳ್ದಿದ ತಕ್ಷಣ ನೀರು ಕೊಡೋಕೆ ಹೋಗ್ಬಿಡಿ 100%. ಸೊ ಇವಾಗ ಅಕ್ಕಿ ಇಳಿದಿದೆ, ಈ ನಿಮ್ಮ ಈ ಜಾಲ್ ಬಾಕ್ಸು ಇಲ್ಲಾಂದರೆ ಛತ್ರಿ ಮೇಲೋ ಅದ್ರ ಮೇಲೆ ಅಕ್ಕಿ ಗೂಡ್ಗೆ ಹಾಕೋಕೆ ಹೋಗ್ಬಿಡಿ ಡೈರೆಕ್ಟಾಗಿ ರಪ್ಪ ಅಂತ. ಸ್ವಲ್ಪ ಹೊತ್ತು ಸುಧಾರಿಸ್ಕೊಳ್ಳಿ, ಅದಕ್ಕೆ ಇಳ್ದಿರುತ್ತಲ್ಲ ಸ್ವಲ್ಪ ಹೊತ್ತು ಸುಧಾರಿಸ್ಕೊಳ್ಳಿ. ಅದಾದಮೇಲೆ ಅಂದರೆ ನಾನು ಹಾಕ್ಬೋದು, ಬಟ್ ನಮ್ಮದು ಒಂದೇ ಅಕ್ಕಿ ಆಡಿಸ್ತಾ ಇರೋದ್ರಿಂದ ಅದು ಹೆಣ್ಗಳಿರುತ್ತಲ್ಲ, ಆ ಪ್ರಾಬ್ಲಮ್ಗೆ ಮಸ್ತಿ ಮಾಡ್ಕೊಂಬಿಡುತ್ತೆ ಅಕ್ಕಿ, ಮಸ್ತಿ ಜಾಸ್ತಿ ಮಾಡ್ಕೊಂಬಿಡುತ್ತೆ ಅಂತ ಈಚೆ ಬಿಡ್ತಾಯಿಲ್ಲ. ಸೊ ಗೂಡೊಳಗೆ ಹಾಕ್ತೀನಿ, ಪ್ರಾಬ್ಲಮ್ ಏನಾಗಲ್ಲ. ನಿಮಗೆ ಹೇಗೆ ಸಫಿಷಿಯೆಂಟ್ ಇದೆ, ನಿಮಗೆ ಈಸಿ ಇದೆ, ಈಚೆನೇ ಬಿಡ್ಬೋದು ಅಂದರೆ ಈಚೆ ಬಿಡಿ. ಸೊ ಇವಾಗ ನೋಡಿ ಅದಾದಮೇಲೆ ಈ ನೀರನ್ನ ಫ್ರೆಂಡ್ಸ್ ಈ ಬಟ್ಲು ಫುಲ್ಲು ನೀರು ತುಂಬಿಸಿ ಕುಡ್ಸೋಕೆ ಹೋಗ್ಬಿಡಿ. ಅಂದರೆ ಅದು ಮೂತಿ ಫುಲ್ ಮುಳುಗಬಾರ್ದು, ಯಾವುದೇ ಕಾರಣಕ್ಕೂ ಮುಳುಗಬಾರ್ದು. ಸ್ವಲ್ಪ ಅದೇನೇ ಹೀರ್ಕೊಬೇಕು ನೀರನ್ನ, ಆ ಥರ ನೀರು ಕೊಡಿ. ಆವಾಗ ದಮ್ಮು ನೀಟಾಗಿ ಕುತ್ಕೊಳ್ಳುತ್ತೆ, ಅಂದರೆ ಅಕ್ಕಿಲಿ ದಮ್ ಜಾಸ್ತಿ ಆಗುತ್ತೆ. ಸೊ ಅದಾದಮೇಲೆ ಈ ಅಕ್ಕಿ ರಿಕವರಿ ಆಗಿರಲ್ಲ ಫ್ರೆಂಡ್ಸ್. ಇವತ್ತು ಒಂದು 4 ಅವರ್ ಆಡಿದೆ, ನಾಳೆ ರಿಕವರಿ ಆಗಿಲ್ಲ, ನಾಳೆ ಬಿಡೋಕೆ ಹೋಗ್ಬಾರ್ದು. ಅಂದರೆ ವೆಯ್ಟ್ ನೋಡಿ ಫ್ರೆಂಡ್ಸ್, ವೆಯ್ಟು, ಆ ಮೂಳೆ ಅಂದರೆ ಈ ಬೋನ್ ಇರುತ್ತಲ್ಲ ಸೆಂಟರ್ ಬೋನು, ಅದನ್ನ ಚೆಕ್ ಮಾಡಿ. ಫುಲ್ಲು ಮೂಳೆ ಥರ ಇದೆ, ಶಾರ್ಪ್ ಇದೆ ಅಂದರೆ ಬಿಡೋಕೆ ಹೋಗಲೇಬೇಡಿ. ಇಲ್ಲ ಸುಕ್ಕ ಉಳಿಯುತ್ತೆ, ಇಲ್ಲ ಅಕ್ಕಿಗೆ ಏನಾದರೂ ಪ್ರಾಬ್ಲಮ್ ಆಗಿ ಊಟ ನಿಲ್ಲಿಸ್ಬಿಡುತ್ತೆ. ಈಗಾಗಲೇ ಊಟ ನಿಲ್ಲಿಸಿರ್ತಾವೆ ಆರೋ ಅಕ್ಕಿಗಳು, ಊಟ ತಿಂತಾರಲ್ಲ, ಈ ಕಡಲೆಕಾಳು ಕೊಟ್ಟು ಬಿಡ್ತಾ ಇರ್ತೀವಲ್ಲ, ಊಟ ನಿಲ್ಲಿಸ್ಬಿಡ್ತಾವೆ ಅದಕ್ಕೇ. ಸೊ ಅದೇನೇ ಈ ರಾಗಿ ತಿಂತಾಯಿಲ್ಲ ಅಂದರೆ ಸೊ ಸಂಜೆ ಹೊತ್ತು ರಾಗಿ ಕೊಡಿ. ರಾಗಿ ಮ್ಯಾಕ್ಸಿಮಮ್ ತಿಂತವೆ. ಆಮೇಲೆ ಈ 1 ದಿನ 2 ದಿನ ರೆಸ್ಟ್ ಕೊಟ್ಟು ಬಿಡೋದು ಕಲೀರಿ ಫ್ರೆಂಡ್ಸ್. ಸುಮ್ಮನೆ ಬಿಟ್ಟು ಇವತ್ತು ಆರೈತೆ ನಾಳೆನೂ ಆರ್ಸೋಣ ಡೈಲಿ ಆರ್ಸೋಕೆ ಹೋಗ್ಬಿಡಿ. ಬೆಳಗ್ಗೆ ಸಂಜೆ ಅದು ಉಡಾನ್ ಸೆಟ್ ಆಗೋಲ್ಲ. ಅಕ್ಕಿ ನೋಡಿ ಇದೂ ಸಣ್ಣಗೋಗಿದೆ, 4 ಅವರ್ ಚಿಲ್ಲರೆ ನೆನ್ನೆ ಆಡೈತೆ ಅಕ್ಕಿ. ಸೊ ಇವಾಗ ಅದು ರಿಕವರಿ ಮಾಡ್ಕೋಬೇಕು ಫ್ರೆಂಡ್ಸ್. ಅಕ್ಕಿ ರಿಕವರಿ ಮಾಡ್ಕೊಳ್ಳೋಕ್ಕೆ ಮಾಮೂಲಿ ದೊಡ್ಡ ಮೇವು ರಾಗಿ ಎಲ್ಲ ಹಾಕ್ರಿ. ಈ ಅಕ್ಕಿಗೆ ಅಂತಲೇ ಸಪ್ರೇಟಾಗಿ ಸ್ಪೆಷಲ್ ರಾಗಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಒಂದು ಅರ್ಧ ಕೆ ಜಿನ ಒಂದು ನಿಮ್ಮ ಹತ್ರ ಎಷ್ಟಿರುತ್ತೋ ಅಕ್ಕಿ, ಒಂದು ಅಕ್ಕಿಗೆ ಅರ್ಧ ಕೆ ಜಿ ಹೆಂಗೆ ಎತ್ಕೊಳ್ಳಿ. ಒಂದು ಅರ್ಧ ಕೆ ಜಿ ರಾಗಿನ ಫುಲ್ಲು ಕ್ಲೀನಾಗಿ ತೊಳಿರಿ ಫ್ರೆಂಡ್ಸ್. ಒಂಚೂರು ಮಣ್ಣು ಧೂಳು ಏನೂ ಇರಬಾರ್ದು. ಫುಲ್ಲು ಕ್ಲೀನಾಗಿ ತೊಳೆದ್ಬಿಟ್ಟು ಒಣಗಾಕಿ ಮತ್ತೆ ಒಂದು ಸ್ವಲ್ಪ ಹಾಲು ಫ್ರೆಂಡ್ಸ್, ಹಾಲು ಕುಡಿಯೋ ಹಾಲು ಬರುತ್ತಲ್ಲ, ಆ ಹಾಲನ್ನ ಮಿಕ್ಸ್ ಮಾಡಿ ಕ್ಲೀನಾಗಿ ಕಲಸಿ. ಅಂದರೆ ಸ್ವಲ್ಪ ಮಿಕ್ಸ್ ಮಾಡಬೇಕು ಒಂದು ರೇಂಜ್ಗೆ. ಯಾವ ಥರ ಅಂದರೆ ಫುಲ್ಲು ಗಟ್ಟಿ ಆಗಬಾರ್ದು, ಇದು ಏನು ರಾಗಿ ಫುಲ್ ಗಟ್ಟಿ ಆಗಬಾರ್ದು. ಲೈಟಾಗಿ ಸ್ವಲ್ಪ ಹಾಲು ಹಾಕ್ಕೊಂಡು ಕ್ಲೀನಾಗಿ ಕಲಸಿ, ಇದಾಗ್ತಾರೆ ನೋಡಿ ಪೌಡ್ರ್ ಹಾಕ್ತಾರಲ್ಲ, ಆ ಥರ ಫುಲ್ಲು ನೀಟಾಗಿ ಕಲಸಿ ಅದನ್ನ ಫ್ಯಾನ್ಗಳಿಗೆ ನಿಧಾನಕ್ಕೆ ಒಣಗಿಸ್ಕೊಳ್ಳಿ ಫ್ರೆಂಡ್ಸ್. ಆ ಒಣಗಿಸ್ಕೊಂಡಿರೋ ರಾಗಿಲಿ ಹೆವಿ ಪ್ರೋಟೀನ್ ಇರುತ್ತೆ. ಸೊ ಏನಾಗುತ್ತೆ ಅಂದರೆ ಒಂದೊಂದು ಅಕ್ಕಿ ತಿನ್ನುತ್ತೆ, ಒಂದೊಂದು ಅಕ್ಕಿ ತಿನ್ನಲ್ಲ. ಆದಷ್ಟು ಹುಷಾರಾಗಿ ನೋಡಿಕೊಂಡು ಒಂದು ಸ್ವಲ್ಪ ಮಾಡ್ಕೊಂಡು ಟ್ರೈ ಮಾಡಿ, ಸುಮ್ಮನೆ ಫುಲ್ ವೇಸ್ಟ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಸೊ ಆಮೇಲೆ ಮೊಟ್ಟೆ ಎಲ್ಲ ಹಾಕ್ತಾರೆ ಫ್ರೆಂಡ್ಸ್. ಮೊಟ್ಟೆ ಹಾಕಿದ್ರೆ ಸಿಕ್ಕಾಪಟ್ಟೆ ಸ್ಮೆಲ್ ಬರುತ್ತೆ, ತಡ್ಕೊಳಕ್ಕಾಗಲ್ಲ. ಆಮೇಲೆ ಈ ರಾಗಿನ ಮೇಂಟೈನ್ ಮಾಡೋಕ್ಕಾಗಲ್ಲ, ಅಂದರೆ ಬೇಗ ಖಾಲಿ ಮಾಡಿಬಿಡ್ಬೇಕು, ಇಲ್ಲಾಂದರೆ ಸಿಕ್ಕಾಪಟ್ಟೆ ಸ್ಮೆಲ್ ಬರುತ್ತೆ. ಬರೀ ಹಾಲು ಹಾಕೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ ಫ್ರೆಂಡ್ಸ್, ಆರಾಮಾಗಿ ಮೇಂಟೈನ್ ಆಗುತ್ತೆ. ಅಂದರೆ ಅಕ್ಕಿಗೆ ಪ್ರೋಟೀನ್ ಸಿಗುತ್ತೆ, ಅಕ್ಕಿಗೆ ಶಕ್ತಿ ಸಿಗುತ್ತೆ. ಆದಷ್ಟು ಚೆನ್ನಾಗಿ ಗ್ರೋತ್ ಅಂದರೆ ಇದು ಬರುತ್ತಲ್ಲ, ವೆಯ್ಟ್ ಗೇನ್ ಬೇಗ ಮಾಡ್ಕೊಳುತ್ತೆ. ಸೊ ಆ ಥರ ರಾಗಿ ಕೊಡಿ.
ಈಗ ನಮ್ಮ ಕೈಲಿ ಅಂದರೆ ಬ್ರೋ ಅದು ತಿಂತಿಲ್ಲ ಅಕ್ಕಿ ರಾಗಿನ ತಿಂತಾ ಇಲ್ಲ ಅಂದರೆ ಅದನ್ನ. ಸೊ ನೆಕ್ಸ್ಟ್ ಏನು ಮಾಡಿ ಅಂದರೆ ಈ ದೊಡ್ಡ ಮೇವನ್ನ ಸ್ವಲ್ಪ ಜಾಸ್ತಿ ಹಾಕಿ ಫ್ರೆಂಡ್ಸ್, ಸ್ವಲ್ಪ ಜಾಸ್ತಿ ಹಾಕಿ. ಆಮೇಲೆ ಈವ್ನಿಂಗ್ ಬಂದ್ಬಿಟ್ಟು ನೀವೇನೇ ರಾಗಿ ಮತ್ತು A to Z ಸಿರಪ್ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ರಾಗಿ ಕೊಡಿ. ನೀವೇ ಬಲೂನ್ ಫೀಡ್ ಮಾಡೋದು ಒಳ್ಳೆಯದು. ಏನಕ್ಕೆ ಅಂದರೆ ಅದು ಈಚೆ ತಿಂತಿಲ್ಲ, ಒಳಗಡೆನೂ ತಿಂತಿಲ್ಲ ಅಂದರೆ ಅಕ್ಕಿ ನೀವು ಬಿಟ್ಕೊಂಬಂದಷ್ಟು ವೀಕ್ ಆಗುತ್ತೆ ಹೊರತು ಸ್ಟ್ರೆಂತ್ ಅಂತೂ ಬರೋದಲ್ಲ ಅಕ್ಕಿಲಿ. ಸೊ ಆದಷ್ಟು ನಾವೇ ಫೀಡ್ ಮಾಡೋದು ಒಳ್ಳೆಯದು. ಇವಾಗ ನಾವು ಕಡಲೆಕಾಳು ಕೊಟ್ಟದೇ ಬಿಡೋಕ್ಕಾಗಲ್ಲ. ಸುಮ್ಮನೆ ಬಿಡ್ತೀವಿ ಅಂದರೆ ಅಕ್ಕಿಗೆ ಸ್ಟ್ರೆಂತ್ ಇರಲ್ಲ, ಆರಕ್ಕೆ ಹೋಗಲ್ಲ. ಸೊ ಆದಷ್ಟು ಕಡಲೆಕಾಳನ್ನ ಕೊಡ್ತೀವಲ್ವ, ಸೊ ಅದರಿಂದ ದೊಡ್ಡ ಮೇವು ಸ್ವಲ್ಪ ಜಾಸ್ತಿ ಹಾಕಿ. ರಾಗಿನ ಅದೇ ನಾನೇ ಹೇಳೋದ್ನಲ್ಲ, ಬಲೂನ್ ಫೀಡ್ರಲ್ಲಿ ಒಂದು ಸ್ವಲ್ಪ ರಾಗಿ ಹಾಕ್ಕೊಡಿ. ಒಂದು 3 ಅವರ್ 4 ಅವರ್ ಆಡ್ತಿದ್ರು ಫ್ರೆಂಡ್ಸ್, ಈ ಥರ ಪ್ರಾಬ್ಲಮ್ಗಳಾಗುತ್ತೆ. ನಾವು ಕರೆಕ್ಟಾಗಿ ನೋಡ್ಕೊಳ್ಳಿಲ್ಲ ಅಂದರೆ ಮತ್ತೆ ಟೈಮ್ ಇನ್ಕ್ರೀಸ್ ಮಾಡಲ್ಲ ಅಕ್ಕಿ. ಆಮೇಲೆ ಈ ಬಾಜಿದು ಮೇಯ್ನ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಬಾಜಿ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಅಂದರೆ ಬಾಲ ಕಟ್ಕೊಂಡ್ಬಿಡಿ. ಇಲ್ಲಾಂದರೆ ಈ ಏಲಕ್ಕಿ ಮತ್ತು ಬಿಳೆ ಸಾಸಿವೆನ ಸಂಜೆ ಕೊಟ್ಟು ಬೆಳಗ್ಗೆ ಬಿಡೋಕ್ಕೆ ಟ್ರೈ ಮಾಡಿ. ಆದಷ್ಟು ಇವೆಲ್ಲ ಫಾಲೋ ಮಾಡ್ಕೊಂಬಿಡಿ ಫ್ರೆಂಡ್ಸ್. ಅಕ್ಕಿ ಕಳೆದೋಗೋದು ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಇತ್ತೀಚೆಗೆ. ಕಳೆದೋಗುತ್ತೆ, ಸಿಗ್ದವ್ರು ಕೊಡಲ್ಲ. ಪ್ರಾಬ್ಲಮ್ ಎಲ್ಲ ನಮಗೆ, ಯಾಕೆ ನಾವೇನೇ ಒಂದು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡು ಕ್ಲೀನಾಗಿ ನೋಡ್ಕೊಳ್ಳೋಣ. ಆದಷ್ಟು ಈ ಥರ ಮೇಂಟೈನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆಮೇಲೆ ನೀರೂ ಅಷ್ಟೇ, ಎಷ್ಟು ನೀರು ಕುಡಿಯುತ್ತೋ ಅಷ್ಟು ನೀರು ಕುಡಿಸಿ. ಆದರೆ ಹಾರ್ಕೊಂಬಂದಮೇಲೆ ಕುಡ್ಸೋಕೆ ಹೋಗ್ಬಿಡಿ. ಟೈಮ್ ಸಿಕ್ಕಿದ್ರೆ ವಾರದಲ್ಲಿ 2 ದಿನನೋ 3 ದಿನನೋ ಬೆಲ್ಲದ ನೀರು ಕುಡಿಸಿ. ಇದೆಲ್ಲ ಮೇಂಟೈನ್ ಮಾಡ್ಕೊಬನ್ನಿ ಫ್ರೆಂಡ್ಸ್, ಆರಾಮಾಗಿರುತ್ತೆ. ಆಮೇಲೆ ಕೆಮ್ಮಣ್ಣು ಬರುತ್ತಲ್ಲ, ಕೆಮ್ಮಣ್ಣು ಹಾಕಿ ಫ್ರೆಂಡ್ಸ್. ಕೆಮ್ಮಣ್ಣು ಹಾಕೋರು ಅವೇ ತಿಂತವೆ, ಅದರಲ್ಲೂ ಕ್ಯಾಲ್ಶಿಯಮ್ ಎಲ್ಲ ಸಿಗುತ್ತೆ ಅಕ್ಕಿಗೆ. ಇನ್ನು ಒಳ್ಳೆ ಸ್ಟ್ರೆಂತ್ ಸಿಗುತ್ತೆ. ಅಂದರೆ ಮಾಮೂಲಿ ಕೆಮ್ಮಣ್ಣನ್ನ ಪಾಟಲ್ಲಿ ಇಡೋದು, ಇಲ್ಲಾಂದರೆ ಯಾವ್ದಾದ್ರು ಚಿಕ್ಕ ಪ್ಲೇಟಲ್ಲಿ ಇಡಿ, ಆರಾಮಾಗಿ ತಿಂತವೆ. ಸೊ ಏನು ಪ್ರಾಬ್ಲಮ್ ಇಲ್ಲ. ಎಲ್ಲ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ವಿಡಿಯೋ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದೀರಂತೆ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮುಖಾಂತರ ನಮ್ಮ